ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೌರಿ ಶಂಕರ ಸೀರಿಯಲಲ್ಲಿ ಗಂಗಾ ಪಾತ್ರಧಾರಿ ರೇಷ್ಮಾ. ಓಕೆ, ರೇಷ್ಮಾ ಅವರು ತುಂಬ ಸೈಲೆಂಟ್ ಅನಿಸ್ತಾರೆ. ಬಟ್ ಗಂಗಾ ಪಾತ್ರ, ಲಾಯರ್ ಪಾತ್ರ ತುಂಬ ವೈಲೆಂಟ್ ಆಗಿರುವಂಥ ಪಾತ್ರ. ಏನೇನು ಹೋಮ್ವರ್ಕ್ ಮಾಡಿದ್ರು ಅಂತ ಆ ಪಾತ್ರ ನಿಭಾಯಿಸೋಕ್ಕೆ? ಹಾಂ, ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ಚೂರು ಸೈಲೆಂಟೇ ನಾನು. ಗಂಗಾ ಪಾತ್ರಕ್ಕೆ ಹೋಮ್ವರ್ಕ್ ಅಂದರೆ ಫಸ್ಟ್ ಗಂಗಾಗೆ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಇತ್ತು ಆ್ಯಕ್ಚುಲಿ. ಅಂದರೆ ರಾತ್ರಿಯೇ ಸ್ಕ್ರಿಪ್ಟೆಲ್ಲ ಕಳಿಸ್ಕೊಂಡು ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ, ಬಿಕಾಸ್ ಅದು ಭಾಷೆ ಬೇರೆ ಇತ್ತು, ಹಾಸನ್ನು ಹಳ್ಳಿ ಸ್ಲ್ಯಾಂಗು ಎಲ್ಲ ಇತ್ತು. ಸೊ ಅದನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿ ಮತ್ತೆ ಬೆಳಗ್ಗೆ ಹೋಗಿ ಡೈರೆಕ್ಟ್ರ್ ಮುಂದೆ, ಸರ್ ನಾನು ಇದನ್ನು ಹೇಳ್ತೀನಿ, ನೀವು ಇದು ಓಕೆ ಅಂದರೆ ಹೇಳಿ ಅಂತ ಕೂತ್ಬಿಟ್ಟು ಎಲ್ಲ ಒಪ್ಪಿಸ್ಬಿಟ್ಟು ಅವರು ಓಕೆ, ಕರೆಕ್ಷನ್ಸ್ ಏನಾದರೂ ಇದ್ದರೆ ಹೇಳಿ ಆ ಥರ ಮಾಡ್ತಿದ್ರು. ಬಿಕಾಸ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಇತ್ತು. ಆ್ಯಂಡ್ ಲೇಟರ್ ವೆನ್ ಇಟ್ ಟ್ರಾನ್ಸ್ಫಾರ್ಮ್ಡ್ ಟು ಲಾಯರ್, ಒಂದು ಮೆಚ್ಯೂರ್ ಇತ್ತು, ವಿಚ್ ವಾಸ್ ಆಲ್ರೆಡಿ ವಾಟ್ ಐ ಆ್ಯಮ್, ಅಂದರೆ ಸೈಲೆಂಟಾಗಿ ಇದು. ಬಟ್ ಆ ವಿಲನಿಶ್ ಲುಕ್ಗೆ ಚೂರು ಎಲ್ಲ ವಿಲನ್ಸ್ದೆಲ್ಲ ನೋಡಿಬಿಟ್ಟು ಐ ವಾಸ್ ಲೈಕ್ ಓಕೆ, ಕಣ್ಣೆಲ್ಲ ಹಿಂಗೆ ಬಿಡಬೇಕು, ಈ ಥರ ಮಾಡಬೇಕು ಅಂತೆಲ್ಲ ಹೋಮ್ವರ್ಕ್ ಎಲ್ಲ ಮಾಡಿ ಹೋದೆ. ಚೂರು ಭಯ ಇತ್ತು ಆ್ಯಂಡ್ ಎಕ್ಸೈಟ್ಮೆಂಟ್ ಕೂಡ ಇತ್ತು. ಬಿಕಾಸ್ ನೀನಾದೇನ ಇಟ್ಸ್ ಮೈ ಫಸ್ಟ್ ಸೀರಿಯಲ್, ಸೊ ಅದರಲ್ಲೇ ನಂದು ಫಸ್ಟ್ ಶಾರ್ಟ್ ಎಲ್ಲ ಆಗಿದ್ದು. ಹೇಗೆ ಅಂದರೆ ಮೊಬೈಲಲ್ಲಿ ಒಂದು ಆಡಿಷನ್ ಕೊಟ್ಟಿದ್ದೆ ಆ್ಯಂಡ್ ಆಫ್ಟರ್ 2-3 ಡೇಸ್ ಬಸ್ಸೆಲ್ಲ ಬುಕ್ ಮಾಡ್ತಿದ್ದೆ, ಬಂದುಬಿಡಿ ಮ್ಯಾಂಗ್ಳೂರ್ಗೆ ಅಂತ. ನಾನು ಅಯ್ಯೋ ಏನು ನನಗೇನು ಗೊತ್ತಾಗ್ತಿಲ್ಲ ಅಂತ. ಆಮೇಲೆ ಒಂದು ನೈಟ್ ಬಸ್ನ ಬೋರ್ಡ್ ಮಾಡಿದ್ವಿ, ವಿ ವೆಂಟ್, ಫ್ರೆಶ್ ಅಪ್ ಎಲ್ಲ ಆಗಿ ದೇವಸ್ಥಾನದಲ್ಲಿ ನನ್ನ ಫಸ್ಟ್ ಶಾರ್ಟ್ ಮೈ ಫಸ್ಟ್ ಡೈರೆಕ್ಟರ್ ಪ್ರೀತಮ್ ಸರ್, ಐ ಶುಡ್ ರಿಯಲಿ ಥ್ಯಾಂಕ್ ಹಿಮ್. ಅಂದರೆ ಆ ಧೈರ್ಯ ಎಲ್ಲ ಕೊಟ್ಟಿದ್ದಾರೆ ಅವ್ರು ನನಗೆ. ಯಾ, ಆ್ಯಕ್ಚುಲಿ ನೀನಾದೇನ ಅನ್ನೋದು ಇಟ್ಸ್ ಅ ವೆರಿ ಸ್ಪೆಷಲ್ ಪ್ರಾಜೆಕ್ಟ್ ಆ್ಯಂಡ್ ಇಟ್ಸ್ ಇನ್ ಮೈ ಹಾರ್ಟ್. ಯಾಕಂದರೆ ಅದು ನನ್ನ ಫಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ಜನ ನನ್ನ ತುಂಬ ಬೇಗ ತುಂಬ ಚೆನ್ನಾಗಿ ಎಕ್ಸೆಪ್ಟ್ ಮಾಡಿಬಿಟ್ರು. ಅಂದರೆ ವೈಶು ವಿಕ್ರಮ್ ತಂಗಿ, ಇವ್ರ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಅಂತ. ಸೊ ಫಸ್ಟ್ ಟೈಮ್ ನಂದು ಎಪಿಸೋಡ್ ಯೂಟ್ಯೂಬಲ್ಲಿ ಏರ್ ಆದಾಗ ಐ ಸಾ ದ ಕಮೆಂಟ್ಸ್. ನನಗೆ ಕಮೆಂಟ್ಸ್ ಓದೋ ಹುಚ್ಚು ಜಾಸ್ತಿ. ಅಂದರೆ ಪ್ರತಿಯೊಂದು ಕಮೆಂಟ್ಸ್ನೂ ನಾನು ತುಂಬ ಅಬ್ಸರ್ವ್ ಮಾಡಿ ಎಲ್ಲ ಓದ್ತೀನಿ. ಸೊ ಕಮೆಂಟ್ಸ್ ಬಂದಾಗ ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಸಿಂಚನ ಮ್ಯಾಮ್, ಐ ಕಾಲ್ ಹರ್ ಬಡ್ಡಿ ಮಾಮ್ಸ್, ಯಾಕಂದರೆ ಅದರಲ್ಲಿ ಅವರು ಬಡ್ಡಿ ವಸೂಲಿ ಮಾಡ್ತಾರಲ್ಲ ಅದು. ಆ್ಯಂಡ್ ಇಟ್ಸ್ ವೆರಿ ನೈಸ್. ಎಲ್ಲರೂ ಆ್ಯಕ್ಚುಲಿ ಆಲ್ ದ ಸೀನಿಯರ್ ಆರ್ಟಿಸ್ಟ್, ಟು ಬಿ ವೆರಿ ಆನೆಸ್ಟ್, ಅವ್ರಿಗೆ ಆ ಒಂದು ಆ್ಯಟಿಟ್ಯೂಡ್ ಅನ್ನೋದಿಲ್ಲ. ಸೊ ನಂದು ಫಸ್ಟ್ ಶಾರ್ಟ್ ಬಂದುಬಿಟ್ಟು ಅಮ್ಮನ ಜೊತೆ, ಸ್ಪಂದನ ಅಮ್ಮ ಅವ್ರ ಜೊತೆ. ಸೊ ನನಗೆ ಗೊತ್ತಿಲ್ಲ, ಐ ಆಮ್ ಫ್ರೆಷರ್. ಅಂದರೆ ಸ್ಕ್ರಿಪ್ಟು ಇಷ್ಟು ಶುದ್ಧ ಡೈಲಾಗ್ಸ್ ಫಸ್ಟ್ ಡೇನೇ ಕೊಟ್ಬಿಟ್ಟಿದ್ದಾರೆ. ಪ್ರೀವಿಯಸ್ ನಾನು ಹೇಗೆ ಮಾಡ್ತಿದ್ದೆ ಅಂದರೆ ಇಟ್ ವಾಸ್ ಆಲ್ ಸ್ಟೇಜ್ ಪರ್ಫಾರ್ಮೆನ್ಸ್ ಆ್ಯಂಡ್ 2 pages ಡೈಲಾಗ್ಸ್ ಇದ್ರೂ ಐ ಹ್ಯಾಡ್ ಟೈಮ್ ಟು ಪ್ರಾಕ್ಟೀಸ್ ಫಾರ್ 2 or 3 days. ಸೊ ಇಟ್ ವಾಸ್ ನಾಟ್ ಅ ಪ್ರಾಬ್ಲಮ್. ಬಟ್ ಇಲ್ಲಿ ಹೆಂಗಂದರೆ 5 minutes ಮುಂಚೆ ಕೊಡ್ತಾರೆ ಸ್ಕ್ರಿಪ್ಟು, 1 page ಡೈಲಾಗ್. ನಂಗೆ ಹೇಗೆ ವರ್ಕ್ ಆಗುತ್ತೆ ಏನೂ ಗೊತ್ತಿಲ್ಲ. ಆವಾಗ ಸ್ಪಂದನ ಅಮ್ಮ ಬಂದುಬಿಟ್ಟು, ನೋಡು ಈ ಥರ ನಾನು ಅಂದರೆ ರಿಹರ್ಸಲ್ ಮಾಡ್ತಿದ್ದೆ. ಅವರೇ ಹೇಳಿದ್ರು, ನಾವು ಒಂದು ಸತಿ ರಿಹರ್ಸಲ್ ಮಾಡೋಣ ಅಂತ. ಅಂದರೆ ಅವ್ರಿಗೆ ಅಗತ್ಯನೇ ಇಲ್ಲ. ಶಿ ಈಸ್ ಸಚ್ ಅ ಸೀನಿಯರ್ ಆರ್ಟಿಸ್ಟ್, ಹೋಗ್ಬಿಟ್ಟು ಕ್ಯಾಮ್ರಾ ಮುಂದೆ ಮಾಡ್ಬೋದು. ಬಟ್ ನನಗೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಶಿ ಲೈಕ್ ಒಂದು ಸತಿ ಮಾಡೋಣ ಅಂತ. ನಾನು ಹಾಂ ಓಕೆ ಮ್ಯಾಮ್ ಅಂತ ಹೇಳಿದೆ. ಸೊ ಹೇಳ್ತಾ ಇರಬೇಕಾದ್ರೆ ಶಿ ಇಸ್ ಲೈಕ್, ಇದನ್ನು ಹೀಗೆ ತೊಗೋಬೇಡ, ಹಿಂಗೆ ಎಕ್ಸೈಟಿಂಗ್ ಆಗಿ ತೊಗೋ ಅಂತ. ಲೈಕ್ ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ತುಂಬ ಒಂಥರ ಸ್ಪೆಷಲ್ ಫೀಲ್ ಆಗುತ್ತೆ ವೆನ್ ಯು ಆರ್ ಅ ಫ್ರೆಷರ್ ಆ್ಯಂಡ್ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಬಂದುಬಿಟ್ಟು ನಿಂಗೆ ಹೆಲ್ಪ್ ಮಾಡ್ತಾರೆ. ಇನ್ಸ್ಟೆಡ್ ಆಫ್ ಮೇಕಿಂಗ್ ಯು ಫೀಲ್ ಲೋ, ದೇ ಆರ್ ಹೆಲ್ಪಿಂಗ್ ಯು ಔಟ್. ಸೊ ಇಟ್ಸ್ ವೆರಿ ಗುಡ್. ಯಾ, ನನಗೆ ತುಂಬ ಬೇಜಾರಾಯಿತು ಆ್ಯಕ್ಚುಲಿ. ಯಾಕಂದರೆ ನಮಗೆ ಗೊತ್ತಿರಲಿಲ್ಲ ಇಟ್ ವಾಸ್ ಎಂಡಿಂಗ್ ಅಂತ. ಬಟ್ ಕೆಲವೊಂದು ರೀಸನ್ಸಿಂದ ಎಂಡ್ ಆಗಬೇಕಾಗಿತ್ತದು. ಒಂದು ಪ್ರಾಪರ್ ಬಾಯ್ ಕೂಡ ಹೇಳೋಕ್ಕಾಗಿಲ್ಲ, ಬಿಕಾಸ್ ಇಟ್ಸ್ ಸಚ್ ಅ ಸ್ಪೆಷಲ್ ಟೀಮ್.
ಟೀಮ್ ಅನ್ನೋಕ್ಕಾಗಲ್ಲ, ಒಂದು ಫ್ಯಾಮಿಲಿ ಅದು. ಸೊ ಪ್ರತಿಯೊಬ್ಬರೂ ವಿ ಶೇರ್ ದಟ್ ಲವ್ ಆ್ಯಂಡ್ ಬಾಂಡಿಂಗ್. ಸೊ ಒಂದು ಪ್ರಾಪರ್ ಹೇಳೋಕ್ಕಾಗಿಲ್ಲ, ಅದೊಂದು ಬೇಜಾರಿದೆ ನನಗೆ. ಬಟ್ ವಿ ಆರ್ ಆಲ್, ಅಂದರೆ ಅಪಾರ್ಟ್ ಫ್ರಮ್ ಸೀರಿಯಲ್ ವಿ ಆರ್ ಸ್ಟಿಲ್ ಆಲ್ ಫ್ಯಾಮಿಲಿ. ಸೊ ಐ ಆಮ್ ಹ್ಯಾಪಿ ಫಾರ್ ದಟ್. ಒಟ್ಟೊಟ್ಟಿಗೆ ಐ ಥಿಂಕ್ 2 ಸೀರಿಯಲ್ಗಳು ಹೋಗ್ತಾ ಇತ್ತು ಅನ್ಸುತ್ತೆ, ಗೌರಿಶಂಕರ ಆ್ಯಂಡ್ ನೀನಾದೇನ ಪ್ಯಾರಲಲ್ಲಿ ನಡೀತಾ ಇತ್ತು ಅನ್ಸುತ್ತೆ. ಆ ಟ್ರಾನ್ಸ್ಫಾರ್ಮೇಷನ್ ಇಲ್ಲೊಂದು ಮುದ್ದು ಹುಡುಗಿ, ಸೈಲೆಂಟ್ ಆಗಿರೋ ಹುಡುಗಿ ಈ ಕಡೆ ಟ್ರಾನ್ಸ್ಫಾರ್ಮ್ ಆದಾಗ, ಸೊ ಅದು ತುಂಬ ಚಾಲೆಂಜಿಂಗ್ ಅನಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಗೆ ಹೇಗಿತ್ತು ಆ ಎಕ್ಸ್ಪೀರಿಯನ್ಸು? ಅಂದರೆ ನೀನಾದೇನಿಂದ ಈ ಕಡೆ ಗೌರಿಶಂಕರ್ ಸೆಟ್ಟಿಗೆ ಬಂದಾಗ ಕಂಪ್ಲೀಟ್ಲಿ ಗಂಗಾ ಬದಲಾಗ್ತಿದ್ರು. ಓ ಯಾ, ಆ್ಯಕ್ಚುಲಿ ತುಂಬ ಸತಿ ಆಗಿದೆ. ಅಂದರೆ ಇವಾಗ 1 ಡೇ ಗ್ಯಾಪ್ ಇದ್ರೂ ಇಟ್ಸ್ ಫೈನ್, ಇಟ್ಸ್ ಮ್ಯಾನೇಜಬಲ್. ಒಂದೊಂದು ಸತಿ ಹೇಗಾಗ್ತಿತ್ತಂದರೆ ಅರ್ಧ ದಿವಸ ನೀನಾದೇನ ಶೂಟಿಂಗ್, ಇನ್ನು ಅರ್ಧ ದಿವಸ ಗೌರಿಶಂಕರ ಶೂಟಿಂಗ್. ಸೊ ಆವಾಗ ನನಗೆ ತುಂಬ ಚಾಲೆಂಜಿಂಗ್ ಅನಿಸೋದು. ಮನೆಗೆ ಬಂದುಬಿಟ್ಟು ಅಪ್ಪ ನಂಗೆ ಆಗ್ತಿಲ್ಲ, ಏನಾಗ್ತಿದೆ ಇಲ್ಲಿ, ಹೆಂಗೆ ಚೇಂಜ್ ಆಗೋದು ಅಂತ. ಆವಾಗ ನಾನು ಸ್ಪಂದನ ಅಮ್ಮನ ಕೇಳಿದೆ, ಬಿಕಾಸ್ ಅವರು ನೀನಾದೇನೂ ಮಾಡ್ತಿದ್ರು, ಈ ಕಡೆ ಗೌರಿಶಂಕರನೂ ಮಾಡ್ತಿದ್ರು. ಶೀಸ್ ಲೈಕ್ ಕಾಮ್ ಆಗಿರೋ, ಆ್ಯಂಡ್ ಅಲ್ಲಿ ಒಂದು ಸೆಟ್ ಬಿಟ್ಟಿದ ತಕ್ಷಣ ಟ್ರಾನ್ಸ್ಫರ್ ಇಂಟು ಯೋರ್ ಸೆಲ್ಫ್ ಫಸ್ಟ್. ಅಂದರೆ ಇವಾಗ ವೈಶು ಆಯಿತಾ, ವೈಶು ಆದಮೇಲೆ ರೇಷ್ಮಾ ಆಗು, ರೇಷ್ಮಾ ಆದಮೇಲೆ ಮತ್ತೆ ಗಂಗಾ ಆಗು ಅಂತ. ಸೊ ಅದು ತುಂಬ ಹೆಲ್ಪ್ ಆಯಿತು, ದಟ್ ಒನ್ ಸಜೆಷನ್. ಗೌರಿಶಂಕರದ ಒಂದು ಜರ್ನಿ ಶುರುವಾಗುತ್ತೆ ನಿಮ್ಮದು. ಶುರುವಾದಮೇಲೆ ಒಂದೊಂದು ಪಾತ್ರ, ಫಸ್ಟ್ ಇನ್ನಸೆನ್ಸ್, ದೆನ್ ಆ್ಯಸ್ ಅ ಒಂದು ಮದುವೆ ಆಗಿರೋ ಹುಡುಗಿ, ಒಬ್ಬ ಪ್ರಿಯತಮನ್ನ ಪಡ್ಕೊಳ್ಳೋ ಅಂತ ಒಂದು ಇದರಲ್ಲಿ ಲಾಯರ್ ಆಗ್ತೀರಾ, ಇದು ಆಗುತ್ತೆ, ಕತೆ ಹಾಗೆ ಸಾಗ್ತಾ ಇರುತ್ತೆ, ತುಂಬ ವೇರಿಯೇಷನ್ಸ್ ಬರುತ್ತೆ. ಸೊ ನಿಮಗೆ ಯಾವ ಪಾರ್ಟ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಈ ಒಂದು ವೇರಿಯೇಷನಲ್ಲಿ? ನನಗೆ ತುಂಬ ಫೇವ್ರೆಟ್ ಅಂದರೆ ದ ಫಸ್ಟ್ ಗಂಗಾ. ನನ್ನ ಇಂಟ್ರಡ್ಯೂಸ್ ಮಾಡಿದ್ರು ಅಲ್ವಾ ಗಂಗಾ ಹೇಗೆ ಅನ್ನೋ ಹಾಗೆ. ಸೊ ಆ ಮುದ್ದು ಹುಡುಗಿ, ಇನ್ನೋಸೆಂಟ್, ಪೆದ್ದಿ, ಏನೂ ಬರಲ್ಲ. ಅಂದರೆ ಐ ಹ್ಯಾಡ್ ಸೋ ಮಚ್ ಟು ಎಕ್ಸ್ಪ್ಲೋರ್ ಇನ್ ಇಟ್. ಸೊ ನಂಗೆ ತುಂಬ ಇಷ್ಟ. ಅಂದರೆ ಒಂದು ಪಾತ್ರ ಅಂದರೆ ಯು ಶುಡ್ ಹ್ಯಾವ್ ಎವ್ರಿಥಿಂಗ್ ಇನ್ ಇಟ್. ಸೊ ಆ ಗಂಗಾ ಪಾತ್ರಗೆಲ್ಲ ಇದೆ, ಬಟ್ ಈ ಇನ್ನೋಸೆನ್ಸ್ ಅನ್ನೋದು ಒಂಥರ ನಂಗೆ ಕನೆಕ್ಟ್ ಆಗುತ್ತೆ. ಇವಾಗ ರೇಷ್ಮಾಗಿ ನಾನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ. ಐ ಕಾಂಟ್ ಬಿ ದಟ್ ಗಂಗಾ, ಅಂದರೆ ಹೆಂಗೆ ಬೇಕೋ ಹಂಗೆ ಆ ಥರ ಇರೋಕ್ಕಾಗಲ್ಲ. ಐ ಆಮ್ ವೆರಿ ಕಂಪೋಸ್ಡ್. ಸೊ ಆ ಗಂಗಾ ಪಾತ್ರ ಬಂದಾಗ ಆ ರೇಷ್ಮಾನ ಅದ್ರಲ್ಲಿ ಕಂಡ್ಕೊತೀನಿ ನಾನು. ಗೌರಿಶಂಕರದಲ್ಲಿ ಶ್ರೀನಾಥ್ ಸರ್, ಪದ್ಮಾವಸತಿ ಮೇಡಮು ಆ್ಯಂಡ್ ಹರಿಣಿ ಮೇಡಮು, ನಿಮ್ಮ ಹೆಚ್ಚಾಗಿ ನಿಮ್ಮದು ಹರಿಣಿ ಮೇಡಮ್ ಜೊತೆಗೆ ಸೀನ್ಸ್ ಇರುತ್ತೆ ಅನ್ಸುತ್ತೆ. ಅವರು ಭರತನಾಟ್ಯ ಡಾನ್ಸರು. ಸೊ ಸೆಟ್ಟಲ್ಲಿ ನಿಮಗೆ ಯಾವ ರೀತಿ ಅಂದರೆ ಅನ್ನಿಸ್ತಾ ಇತ್ತು? ಅಂದರೆ ತುಂಬ ಸೀನಿಯರ್ಸ್ ಇದ್ದಿದ್ದರಿಂದ, ಸ್ಪೆಷಲಿ ಶ್ರೀನಾಥ್ ಸರ್ ಆ್ಯಂಡ್ ಪದ್ಮಾವಸತಿ ಮೇಡಮ್ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂತ ಎಷ್ಟೊಂದು ಜನ ಕಾಯ್ತಾ ಇರ್ತಾರೆ ಅಂತ ಲೆಜೆಂಡ್ಸು. ಸೊ ನಿಮಗೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥ ಸ್ಪೇಸ್ ಸಿಕ್ಕಿತ್ತಾ ಅಂತ? Actually, first of all, I am very lucky to be acting where all the senior artists are there. Actually, ನಾನು ಹರಿಣಿ ಮ್ಯಾಮ್ ಹೇಗೆ ಅಂದರೆ ವಿ ಲಿವ್ ವೆರಿ ಕ್ಲೋಸ್ ಬೈ. ಆ್ಯಂಡ್ ಹರಿಣಿ ಮ್ಯಾಮ್ ಅವ್ರ ಅಮ್ಮ ಮನೆ ಕೂಡ ನಮ್ಮ ಮನೆ ಎದುರಿಗೆ ಇರೋದು. ಸೊ ಅವರು ಮಿಥುನ ರಾಶಿಗೆ ಹೋಗೋಬೇಕಾದ್ರೆ ಐ ಯೂಸ್ ಟು ವಾಚ್. ಗಾಡಿ ಹತ್ತೋರು, ಓಕೆ ಹಾಯ್ ಆಂಟಿ ಅಂತ ಕರೀತಿದೆ ಫಸ್ಟ್. ಆ್ಯಂಡ್ ದೆನ್ ಕಟ್ ಆದರೆ ಐ ಆಮ್ ಆ್ಯಕ್ಟಿಂಗ್ ವಿತ್ ಹರ್ ಇನ್ ಗೌರಿಶಂಕರ. ಇಟ್ ವಾಸ್ ಸಚ್ ಅ ಡ್ರೀಮ್ ಕಮ್ ಟ್ರೂ. ಅಂದರೆ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂದರೆ ಹೋಗಿ ಅವ್ರ ಜೊತೆ ಆ್ಯಕ್ಟ್ ಮಾಡೋದು. ಜಸ್ಟ್ ಒಂದು ಹಾಯ್ ಹೇಳ್ತಿದ್ದೆ. ಆವಾಗಲೂ ತುಂಬ ಭಯ ಇತ್ತು ನನಗೆ, ಅವ್ರು ಹಾಯ್ ಅಂತಾರೋ ಇಲ್ವೋ ಅನ್ನೋ ಹಾಗೆ. ಆ್ಯಂಡ್ ಅವ್ರಿಗೆ ಇದೇ ಇಲ್ಲ, ಅಂದರೆ ಒಂದು ಆ್ಯಟಿಟ್ಯೂಡ್ ಅಂತ ಇರುತ್ತೆ ಅಲ್ಲ. ಶೀ ಈಸ್ ಡನ್ ಮೆನಿ ಮೂವೀಸ್, ಶೀ ಈಸ್ ಡನ್ ಸೀರಿಯಲ್ಸ್, ಎಲ್ಲ ಇದೆ. ಏನೂ ಇಲ್ಲ, ಶೀ ಸಚ್ ಅ ಕಂಪೋಸ್ಡ್ ಪರ್ಸನ್. ಅಂದರೆ ಅವರಿಂದ ಕಲಿಯೋದು ತುಂಬ ಇದೆ. ಸೊ ಐ ಆಮ್ ಮ್ಯಾನಿಫೆಸ್ಟಿಂಗ್ ಇಟ್ ಟುಡೇ ದಟ್ ನನಗೆ ಶ್ರೀನಾಥ್ ಸರ್ ಜೊತೆ ಒಂದು ಸೀನ್ ಆದರೂ ಪ್ಲೀಸ್ ಮಾಡೋ ಅವಕಾಶ ಕೊಡಿ ಅಂತ. ಹಾಂ, ಒಂದು ಸತಿ ಮೀಟ್ ಆಗಿದ್ವಿ. ಒಂದು ಔಟ್ಡೋರ್ ಶೂಟ್ ಇತ್ತು. ಅವ್ರದ್ದೇ ಸಪ್ರೇಟ್ ಸೆಗ್ಮೆಂಟ್, ನನ್ನದೇ ಸಪ್ರೇಟ್ ಸೆಗ್ಮೆಂಟ್ ಇತ್ತು. ಬಟ್ ಐ ವಾಸ್ ವೆರಿ ನರ್ವಸ್ ಟು ಟಾಕ್ ಅಂದರೆ ಹೇಗೆ. ಬಟ್ ಹಿ ವಾಸ್ ವೆರಿ ಜೋವಿಯಲ್ ಪರ್ಸನ್.
ಆ್ಯಂಡ್ ಆ್ಯಸ್ ಯು ಸೆಡ್ ಐ ಆಮ್ ದಿ ಯಂಗೆಸ್ಟ್ ಒನ್ ಓವರ್ ದೇರ್. ಸೊ ಅದರಿಂದನೂ ಒಂಚೂರು ಎಲ್ಲರೂ ನನಗೆ ಹೇಳ್ಕೊಡೋದು ಅದೆಲ್ಲ ಬರ್ತಿದೆ. ನೈಸ್. ನಿಮಗೆ ಅಂದರೆ ಗಂಗಾ ಪಾತ್ರಕ್ಕೆ ರೆಸ್ಪಾನ್ಸ್ ಹೆಂಗೆ ಬರ್ತಾ ಇದೆ ಅಂದರೆ ಎಲ್ಲಾದರೂ ಸಿಕ್ಕಾಗ ನೀವು ಇಷ್ಟು ಚಿಕ್ಕವರ ಹಿಂಗೆ ಕಾಣಿಸ್ತೀರಾ ಅಂತ ಕೇಳಿದ್ದಿದೆಯಾ? ಹೌದು, ಆ್ಯಕ್ಚುಲಿ ರೀಸೆಂಟಾಗೆ ಮಾದೇವಪುರ ಹೋಗಿದ್ವಿ. ಅದು ಒಂದು ತಿಥಿ ಕಾರ್ಯದು ಶೂಟ್ ಮಾಡೋದಕ್ಕೆ. ಸೊ ಅಲ್ಲಿ ಎಲ್ಲರೂ ಬಂದಿದ್ದರು. ನಾನು ಅಲ್ಲಿ ನಾರ್ಮಲಾಗಿ ಅಂದರೆ ಗಂಗಾ ಅಂದರೆ ಹಿಂಗಿರ್ತಾಳೆ, ಬಟ್ ಅಲ್ಲಿ ನಾರ್ಮಲ್ ಕಟ್ ಆದರೆ ಕ್ಯಾಮ್ರಾ ಇರಲ್ವಲ್ಲ, ಸೊ ಎಲ್ಲರ ಜೊತೆ ಜೋವಿಯಲ್ ಆಗಿದೆ. ಅವ್ರು ಬಂದುಬಿಟ್ಟು, ನೀವು ಇಷ್ಟು ಚಿಕ್ಕವರ ಹೀಗೆ ಕಾಣಿಸ್ತಿದ್ದೀರಲ್ವಾ, ಮತ್ತು ಸ್ಕ್ರೀನಲ್ಲಿ ಹೇಗೆ ಕಾಣಿಸ್ತಿದ್ದೀರಾ, ಇಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಿದ್ದೀರಾ ಅಂತ. ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಅಂದರೆ ಇವಾಗ ಮುದ್ದಾಗಿ ಕಾಣಿಸ್ತಿಲ್ವಾ ನಾನು ಅಂತ. ಬಟ್ ದೆನ್ ಅಂದರೆ ರೆಸ್ಪಾನ್ಸ್ ಇಟ್ ಈಸ್ ಗುಡ್ ಇನ್ ಸಮ್ ವೇ. ಇವಾಗ ನೀವು ನೆಗೆಟಿವ್ ಶೇಡ್ ಮಾಡ್ತಿದ್ದೀರಾ ಅಂದರೆ ಯು ಶುಡ್ ಗೆಟ್ ನೆಗೆಟಿವ್ ಕಮೆಂಟ್ಸ್. ಆವಾಗಲೇ ಪಾತ್ರನ ನೀವು ನೀಟಾಗಿ ನಿಭಾಯಿಸ್ತಿದ್ದೀರಾ ಅಂತ ಬರುತ್ತೆ. ಸೊ ಐ ಆಮ್ ಗೆಟಿಂಗ್ ಅ ಲಾಟ್ ಆಫ್ ನೆಗೆಟಿವ್ ಕಮೆಂಟ್ಸ್. ನಿಮ್ಮ ಪ್ರೊಡಕ್ಷನ್ ಬಂದು ಮೇಘಾ ಶೆಟ್ಟಿ ಅವರ ಒಂದು ಪ್ರೊಡಕ್ಷನ್ ಹೌಸು. ಅವರು ಒಬ್ಬರು ಆ್ಯಕ್ಟ್ರೆಸ್ ಕೂಡ ಹೌದು. ಸೊ ನಿಮ್ಗೆ ಏನಾದರೂ ಯಾವ್ದಾದ್ರು ಸೆಟ್ಟಿಗೆ ಬಂದು ಭೇಟಿಯಾಗಿ ಲೈಕ್ ಏನಾದರೂ ಸಜೆಷನ್ ಕೊಟ್ಟಿದ್ದು ಆ ಥರದ್ದು ಇದೆಯಾ? ಅವ್ರು ಮಾಡಿದ್ರಾ ಯಾವಾಗಲೂ? ಆ್ಯಕ್ಚುಲಿ ಟಿಲ್ ನೌ ವಿ ಹ್ಯಾವೆಂಟ್ ಮೆಟ್, ಬಟ್ ಮೀಟ್ ಮಾಡಿದ್ರೆ ಶ್ಯೂರ್ ಐ ವಿಲ್ ಟಾಕ್ ಟು ಹರ್ ಬಿಕಾಸ್ ಐ ವಾಸ್ ಅ ಬಿಗ್ ಫ್ಯಾನ್ ಆಫ್ ಜೊತೆಯಲ್ಲಿ ಸೀರಿಯಲ್. ನೋಡ್ತಾ ಇದ್ರೆ ರೆಗ್ಯುಲರ್ ಆಗಿ? ತುಂಬ ರೆಗ್ಯುಲರ್ ಆಗಿ ನೋಡ್ತಿದ್ದೆ ನಾನು. ಸೀರಿಯಲ್ ಸ್ಟೋರಿಗೆ ಬರೋದಾದ್ರೆ ಗಂಗಾ ಹೇಗೆ ಅವಳಿಗೆ ಏನು ಬೇಕು, ಯಶ್ವಂತ್ ಬೇಕು ಅನ್ನೋದು ಅತ್ತೆ ಇನ್ಫ್ಲೂಯೆನ್ಸಿಂದ ಆ ಥರ ಆಡ್ತಾ ಇರೋದಾ, ಅಥವಾ ಒಂದು ವೇಳೆ ಯಶ್ವಂತ್ ಈ ಕಡೆ ಬಾಲಿದ್ರೆ ಎಲ್ಲ ಬಿಟ್ಬಿಟ್ಟು ಒಳ್ಳೆ ಹುಡುಗಿಯಾಗಿ ಮುಂದುವರಿತಾರಾ ಹೆಂಗೆ ಅಂತ? ಆ್ಯಕ್ಚುಲಿ ಒಂದು ನಂಗೆ ಅರ್ಥ ಆಗ್ತಿಲ್ಲ. ಮೆನಿ ಫ್ಯಾನ್ಸ್ ಆರ್ ಟೆಲ್ಲಿಂಗ್ ನಾನು ರೀಸನ್ನು ಗೌರಿ ಮತ್ತು ಶಂಕರ ಸೆಪರೇಷನ್ಗೆ. ಆ್ಯಕ್ಚುಲಿ ನನ್ನ ರೀಸನ್ ಅಲ್ಲೇ ಇಲ್ಲ. ಇಫ್ ಯು ಪ್ರಾಪರ್ಲಿ ಅಬ್ಸರ್ವ್ ದ ಎಪಿಸೋಡ್, ಹೆಂಗೆ ಅಂದರೆ ಅವರು ಯಶ್ವಂತ್ ಅವರು ದಿವ್ಯ ಅವ್ರ ಹತ್ರ ಹೇಳಿರ್ತಾರೆ ಈ ಥರ ಓಕೆ ನಾನು ಒಪ್ಕೊಳ್ಳಲ್ಲ, ನಾನು ಅಪರಾಧಿ ಅಂತ. ಯಾಕಂದರೆ ಗೌರಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಸೊ ದೇರ್ ಇಸ್ ಸಮ್ ಕಾನ್ವರ್ಸೇಷನ್ ಬಿಟ್ವೀನ್ ದೆನ್. ಬಟ್ ಅವರು ಕೋರ್ಟಿಗೆ ಬಂದಾಗ ಅವ್ರು ಹೇಳ್ತಾರೆ ಇಲ್ಲ ಹೌದು ನಾನೇ ಕೊಲೆ ಮಾಡಿದ್ದು ಅಂತ. ದೆನ್ ದೆ ಪಾರ್ಟ್ ವೇಸ್. ಹಿಯರ್ ಗಂಗಾ ಹ್ಯಾಸ್ ನೋ ಹ್ಯಾಂಡ್, ಆಯಿತಾ. ಅಂದರೆ ಅವಳು ಬಂದುಬಿಟ್ಟು ಏನೋ ಫಿಟ್ಟಿಂಗ್ ಇಡೋದು ಅದೆಲ್ಲ ಏನು ಮಾಡಿಲ್ಲ. ಆ ಸಪ್ರೇಷನ್ನ ಅವಳು ಅಡ್ವಾಂಟೇಜಾಗಿ ತೊಗೊತಾಳೆ. ಆ್ಯಂಡ್ ಇಫ್ ಯು ವಾಂಟ್ ಟು ಜಸ್ಟಿಫೈ ದ ಕ್ಯಾರೆಕ್ಟರ್, ಹೇಗೆ ಅಂದರೆ ಒಂದು ಚಿಕ್ಕ ಹುಡುಗಿ, ಅವಳಿಗೇನೂ ಗೊತ್ತಿರಲ್ಲ. ಆ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಅವಳಿಗೆ ಮದುವೆ ಮಾಡಿಸ್ಬಿಟ್ಟಿರ್ತಾರೆ, ಬಾಲ್ಯ ವಿವಾಹ. ಆ್ಯಂಡ್ ವಾಟ್ ಹ್ಯಾಪನ್ಸ್ ಲೇಟರ್ ಇಸ್ ಆ ಚಿಕ್ಕ ಹುಡುಗಿಗೆ ನೋಡಮ್ಮ ಇವನೇ ನಿನ್ನ ಗಂಡ, ಇವನ್ನ ನೀನು ಪೂಜಿಸ್ಬೇಕು, ಇವನೇ ಎಲ್ಲ ಅಂತ ಚಿಕ್ಕ ವಯಸ್ಸಿಂದ ಒಂಥರ ಬ್ರೈನ್ ವಾಶ್ ಮಾಡಿ 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 ಬೆಳೆಸಿರ್ತಾರೆ. ಲೇಟರ್ ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ, ಆವಾಗ ಶಂಕರ್ ಅವರು ಕಿಡ್ನ್ಯಾಪ್ ಆಗ್ತಾರೆ ಆ್ಯಂಡ್ ಆಲ್ ದಟ್ ಸ್ಟೋರಿ ಹ್ಯಾಪನ್ಸ್. ಈ ಹುಡುಗಿ ಏನು ಮಾಡಿದ್ಲು ಪಾಪ. ಸೊ ಇವಾಗ ಒಂದನ್ನು ಪಡ್ಕೋಬೇಕಂದ್ರೆ ಎರಡು ರೀತಿ ಇದೆ. ಒನ್ ಇಸ್ ಫೈಟ್ ಫಾರ್ ಇಟ್, ದಿ ಅದರ್ ಒನ್ ಇಸ್ ಸ್ಟೇ ಸೈಲೆಂಟ್, ಏನು ಬಂದ್ರೂ ಒಪ್ಕೊ ಅಂತ. ಬಟ್ ಗಂಗಾ ಚೂಸಸ್ ಟು ಫೈಟ್ ಆ್ಯಂಡ್ ಗೆಟ್ ಹರ್ ಹಸ್ಬೆಂಡ್. ಸೊ ನನಗೆ ಐ ಡೋಂಟ್ ಥಿಂಕ್ ಶಿ ಈಸ್ ಬ್ಯಾಡ್. ಅಂದರೆ ಅವಳು ಹಿಡ್ದಿರೋ ದಾರಿ ಕೆಟ್ಟದು ಅಂತ ಹೇಳ್ಬೋದು. ಬಟ್ ವಾಟ್ ಶಿ ವಾಂಟ್ಸ್ ಇಸ್ ಜಸ್ಟ್ ಹಸ್ಬೆಂಡ್ ಆ್ಯಂಡ್ ದಟ್ ಪ್ಯೂರ್ ಲವ್. ಅದು ನೋಡಿ ಫ್ಯಾನ್ಸ್ಗೆಲ್ಲ ಅದೊಂದು ವಾರವೇ ಶುರು ಆಗ್ಬಿಡುತ್ತೆ. ನೀವು ನೋಡಿದ್ರ ಫಸ್ಟ್ ಅಧ್ಯಾಯ ಫಾಲೋ ಮಾಡಿದ್ರ ಗೌರಿ ಶಂಕರ್ದು? ಆ್ಯಕ್ಚುಲಿ ಕಂಟಿನ್ಯೂಸ್ ಫಾಲೋ ಮಾಡ್ತಿರ್ಲಿಲ್ಲ. ಬಟ್ ವೆನ್ ಐ ಗಾಟ್ ಸೆಲೆಕ್ಟೆಡ್ ನಾನು ಫಸ್ಟ್ ಎಪಿಸೋಡಿಂದ ನೋಡೋಕ್ಕೆ ಶುರು ಮಾಡಿದೆ. ಹಾಂ, ಆ್ಯಕ್ಚುಲಿ ನಂಗೆ ಭಾಷೆ ಹಿಡ್ತಾ ತುಂಬ ಬೇಕಿತ್ತು. ಸೊ ಆ ಭಾಷೆ ಸಿನಿಮಾದಲ್ಲೆಲ್ಲ ಅಷ್ಟು ಈಸಿಯಾಗಿ ನಂಗೆ ಸಿಗಲಿಲ್ಲ, ಅಂದರೆ ಕಂಟಿನ್ಯೂಸ್ ಆಗಿ ಮಾತಾಡೋದು. ಸೊ ಐ ಥಾಟ್ ಯಾಕೆ ಈ ಸೀರಿಯಲ್ಲೇ ಫಾಲೋ ಮಾಡಬಾರ್ದು ಅಂತ ಫಸ್ಟ್ ಎಪಿಸೋಡಿಂದ ಅವ್ರು ಒಂದೊಂದು ಲೈನ್ ಹೇಳೋರಂದರೆ ಐ ಯೂಸ್ ಟು ರಿಪೀಟ್ ಇಟ್. ಓಕೆ ನಂಗೆ ಈ ಸ್ಲ್ಯಾಗ್ ಕೂರ್ತಿದೆ ಅಂತ ಇಡೀ ಡೈಲಾಗ್ ಎಲ್ಲ ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೀನಿ ನಾನು. ಗಂಗಾ ಪಾತ್ರದಿಂದ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಪಾತ್ರ ತುಂಬ ವೇರಿಯೇಷನ್ ತಗೊಂಡಿದೆ. ಸೊ ಇನ್ನು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಗಂಗಾ ಪಾತ್ರದಿಂದ? ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಐ ಮೀನ್ ಏನು ಚೇಂಜಸ್ ಬರ್ಬೋದು ಅಂತ ನಾನು ಕಾಯ್ತಾ ಇದ್ದೀನಿ. ಇನ್ನೊಂದು ಸುದ್ದಿ ಕೇಳ್ಪಟ್ವಿ, ಗೌರಿ ಶಂಕರ ವೈಂಡಪ್ ಆಗ್ತಾ ಇದೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ, ನಿಜಾನಾ? ಓಕೆ, ನಾನು ಕೇಳ್ಬೇಕು ನಿಜಾನಾ ಇದು?
ನಮಗೆ ಆ್ಯಕ್ಚುಲಿ ಏನು ನ್ಯೂಸ್ ಬಂದಿಲ್ಲ ಗೌರಿಶಂಕರ ವೈಂಡಪ್ ಅಂತ. ಇಟ್ ಸ್ಟಿಲ್ ಹ್ಯಾಸ್ ಸಮ್ ಸ್ಟೋರೀಸ್ ಆ್ಯಂಡ್ ಸಮ್ ಸೆಗ್ಮೆಂಟ್ಸ್ ಟು ಬಿ ಶೂಟೆಡ್ ಆ್ಯಂಡ್ ಸ್ಟಿಲ್ ದ ಸ್ಟೋರಿ ಈಸ್ ಬೀಯಿಂಗ್ ಬಿಲ್ಟ್. ಸೊ ಸದ್ಯಕ್ಕಂತೂ ಇಲ್ಲ. Yes, thank you so much. ಥ್ಯಾಂಕ್ ಯು.